ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ENK ಲೆವೆಲ್ 2 ಸೆಕೆಂಡ್ ಸ್ಟ್ಯಾಂಡರ್ಡ್ ಥೀಮ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅದರ ಪ್ರೆಸೆಂಟೇಷನ್. ಸೊ ಇದು ಪಿಕ್ಚರ್ ಚಾರ್ಟ್ ಫಸ್ಟ್ ತೊಗೊಳ್ಳಿ. ತೊಗೊಂಡಾದ್ಮೇಲೆ ಫಸ್ಟ್ ಸ್ಟೆಪ್ಪು ಇಂಟ್ರಡಕ್ಷನ್. ಮಕ್ಕಳಿಗೆ ಹೇಳಬೇಕು ಥೀಮು ಈಸ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ನೀವು 1ನೇ ಕ್ಲಾಸಲ್ಲಿ ಅದ್ರ ಏನು ಕಲ್ತಿದ್ದೀರಾ ಅದೆಲ್ಲ ಅದ್ರ ಸೌಂಡು ಅದು ನೇಮ್ಸ್ ಕಲ್ತಿದ್ದೀರಾ. ಸೊ ಈಗ ನೀವು ಅದರ ವೇರ್ ದಿ ಲೀವ್, ಅದು ಎಲ್ಲಿ ವಾಸ ಮಾಡುತ್ತೆ ಅನ್ನೋದನ್ನು ಕಲಿತೀರ. ಓಕೆ, ಆಮೇಲೆ ಚಿಲ್ಡ್ರನ್ ಆಮೇಲೆ ಇವತ್ತು ನಾವು ಇಂಗ್ಲೀಷ್ ನೇಮ್ಸ್ ಆಫ್ ಆ್ಯನಿಮಲ್ಸ್ ದಟ್ ಲಿವ್ ಇನ್ ಜಂಗಲ್ಸ್, ಈ ಆ್ಯನಿಮಲ್ಸ್ನ ನಾವು ವೈಲ್ಡ್ ಆ್ಯನಿಮಲ್ಸ್ ಅಂತೀವಿ ಅಂತ ಹೇಳ್ಬಿಟ್ಟು ರಿಪೀಟ್ ಮಾಡಿಸ್ಬೇಕು. ಸೆಮಿ ಸರ್ಕಲ್ ಕೂತ್ಕೋಬೇಕು, ಚಾರ್ಟ್ನ ತೊಗೊಂಡ್ಬರ್ಬೇಕು. ಪಿಕ್ಚರ್ ಚಾರ್ಟನ್ನೇ ಪಾಯಿಂಟ್ ಔಟ್ ಮಾಡಿಕೊಂಡು ಆ ನೇಮು ಆ್ಯನಿಮಲ್ಲು ಅದನ್ನು ನೇಮ್ ಮಾಡೋಕ್ಕೆ ಹೇಳಬೇಕು. ಮಕ್ಕಳೆಲ್ಲ ಹೇಳ್ತಾರೆ, ಲಯನ್, ಟೈಗರ್, ಮಂಕಿ ಎಲ್ಲ ಗೊತ್ತಿಲ್ಲದೆ ಇದ್ದು ರಿಪೀಟ್ ಮಾಡಿಸ್ಬೇಕು. ಎಲ್ಲ ಮಕ್ಕಳು ಆ್ಯನಿಮಲ್ಸ್ ಹೆಸರನ್ನ ಹೇಳೋಕ್ಕೆ ಬರಬೇಕು. ನೆಕ್ಸ್ಟ್ ಸ್ಟೆಪ್ ಸೆಕೆಂಡಲ್ಲಿ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಹ್ಯಾಬಿಟ್ಯಾಟ್ ಅಂದರೆ ಏನು, ಅದು ಎಲ್ಲಿ ಜೀವ ವಾಸ ಮಾಡುತ್ತೆ ಅದಕ್ಕೆ ಹ್ಯಾಬಿಟ್ಯಾಟ್ ಅಂತಾರೆ ಅಂತ ಹೇಳಬೇಕು. ಫ್ಲ್ಯಾಶ್ ಕಾರ್ಡ್ಸ್ ತೊಗೋಬೇಕು. ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಈ ಇದಕ್ಕೆ ಸಂಬಂಧಪಟ್ಟಂಗೆ ಈಚ್ ಆ್ಯನಿಮಲ್ ಆ್ಯಂಡ್ ಹ್ಯಾಬಿಟ್ಯಾಟ್ ಅದು ತೋರಿಸ್ಕೊಂಡು, ಹ್ಯಾಬಿಟ್ಯಾಟ್ ಎಲ್ಲಿ ವಾಸ ಮಾಡುತ್ತೆ ಅದನ್ನು ತೋರಿಸ್ಕೊಂಡು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಕೆಲವು ಲ್ಯಾಂಡಲ್ಲಿರುತ್ತೆ, ಕೆಲವು ಟ್ರೀಸಲ್ಲಿರುತ್ತೆ, ಕೆಲವು ವಾಟರಲ್ಲಿರುತ್ತೆ ಅಂತ ಹೇಳಿಬಿಟ್ಟು ಲ್ಯಾಂಡ್ ಮೇಲೆ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ಯಾವ್ಯಾವುದು ಗೊತ್ತಾ, ಭೂಮಿ ಮೇಲೆ ಹೇಳಿ ಅಂತ ಹೇಳಿಸ್ಬೇಕು. ಮಕ್ಕಳು ಹೇಳ್ತಾರೆ ಕನ್ನಡದಲ್ಲಿ, ಅದನ್ನು ಇಂಗ್ಲೀಷಲ್ಲಿ ರಿಪೀಟ್ ಮಾಡಿಸ್ಬೇಕು. ಆಮೇಲೆ ವಾಟರ್, ನೀರಲ್ಲಿ ಇರತಕ್ಕಂಥ ಪ್ರಾಣಿಗಳು ಯಾವುವು, ಜೀವಿಸೋ ಪ್ರಾಣಿಗಳು ಯಾವುದು ಅಂತ ಕೇಳಬೇಕು. ಮಕ್ಕಳು ಕನ್ನಡದಲ್ಲಿ ಫಿಶಸ್, ಮೀನುಗಳು ಆಮೇಲೆ ಅಂತೆಲ್ಲ ಹೇಳುತ್ತೆ, ಅದನ್ನು ಇಂಗ್ಲೀಷಲ್ಲಿ ಫಿಶಸ್, ಕ್ರೊಕೊಡೈಲ್ಸ್, ವೀಲ್ಸ್ ಅಂತ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ ಮರದಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ಯಾವುದು ಅಂತ ಕೇಳಿದಾಗ ಮಕ್ಕಳು ಕೋತಿ, ಪಕ್ಷಿಗಳು ಅಂತ ಹೇಳ್ತಾರೆ, ಅದನ್ನು ಇಂಗ್ಲೀಷಲ್ಲಿ ಮಂಕೀಸ್, ಬರ್ಡ್ಸ್ ಅಂತ ರಿಪೀಟ್ ಮಾಡಿಸ್ಬೇಕು. ಆಮೇಲೆ ಆಕಾಶದಲ್ಲಿ ಹಾರತಕ್ಕಂಥ ಪ್ರಾಣಿಗಳು ಯಾವುದು ಅಂತ, ಹಾರೋದು ಯಾವುದು ಅಂದಾಗ ಬರ್ಡ್ಸ್, ಪಕ್ಷಿಗಳು ಅಂದರೆ ಅದನ್ನು ಬರ್ಡ್ಸ್ ಅಂತ ಹೇಳಬೇಕು ಅಂತೇಳಿ ರಿಪೀಟ್ ಮಾಡಿಸ್ಬೇಕು. ಆಮೇಲೆ ಆಮೇಲೆ ಆ ಪ್ರಾಣಿಗಳ ಮನೆಗಳಿಗೆ ಸ್ಪೆಷಲ್ ಹೆಸರುಗಳಿವೆ ಅಂತ ಹೇಳಬೇಕು. ಹೇಳಿಬಿಟ್ಟು ಈಗ ನಾವು ಒಂದೊಂದಾಗಿ ಕಲಿಯೋಣ ಅಂತ ಹೇಳ್ಬಿಟ್ಟು, ಈಗ ನಾಯಿ ವಾಸ ಮಾಡುತ್ತಲ್ಲ ಅದಕ್ಕೆ ಕೆನಲ್, ಆ ಮನೆಗೆ ಕೆನಲ್ ಅಂತೀವಿ. ಈ ಡಾಗ್ ಲೀವ್ಸ್ ಇನ್ ಎ ಕೆನಲ್ ಅಂತ ಪ್ರಾಕ್ಟೀಸ್ ಮಾಡಿಸ್ಬೇಕು. ಹೆನ್ಸ್ ಲೀವ್ ಇನ್ ಎ ಕೂಪ್, ಹೆನ್ಸ್ ಮನೆಗೆ ಕೂಪ್ ಅಂತೀವಿ ಅಂತ ಹೇಳಿ ರಿಪೀಟ್ ಮಾಡಿಸ್ಬೇಕು. ಪಿಗ್ಸ್ ಲೀವ್ ಇನ್ ಎ ಪಿಗ್ ಸ್ಟೈ, ಪಿಗ್ ಮನೆಗಳಿಗೆ ಪಿಗ್ ಸ್ಟೈ ಅಂತೀವಿ, ಅದನ್ನು ಪಿಗ್ ಲೀವ್ ಇನ್ ಪಿಗ್ ಸ್ಟೈ ಅಂತ ಪ್ರಾಕ್ಟೀಸ್ ಮಾಡಿಸ್ಬೇಕು. ಲಯನ್ನು ಡೆನ್, ಕೇವ್ ಅಂದರೆ ಗುಹೆಗಳಲ್ಲಿರುತ್ತೆ, ಗುಹೆಗೆ ಡೆನ್ ಅಂತೀವಿ. ಸೊ ಲಯನ್ಸ್ ಲೀವ್ ಇನ್ ಎ ಡೆನ್ ಅಂತ ಪ್ರಾಕ್ಟೀಸ್ ಮಾಡಿಸ್ಬೇಕು. ರ್ಯಾಬಿಟ್ಸ್, ಮೊಲಗಳು ಬರೋ, ಬರೋ ಅಂತೀವಿ ಅದಕ್ಕೆ ಮನೆಗೆ, ರ್ಯಾಬಿಟ್ಸ್ ಲೀವ್ ಇನ್ ಬರೋ, ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಬೀಸ್, ಜೇನು, ಅದು ಬಿ ಹೈವ್, ಜೇನುಗೂಡಲ್ಲಿ ವಾಸ ಮಾಡೋದು, ಬೀಸ್ ಲೀವ್ ಇನ್ ಬಿ ಹೈವ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆ್ಯಂಡ್ಸ್ ಬಿಲ್ಡ್ ಆನ್ ಹಿಲ್ಸ್, ಬಿಲ್ಡ್ ಆ್ಯಂಡ್ ಹಿಲ್ಸ್, ಇದು ಆ್ಯಂಡ್ಸ್ ಇರುವೆಗಳು ಆ್ಯಂಟ್ ಹಿಲ್ನ ಕಟ್ಟತ್ವೆ ಅಂದರೆ ಹುತ್ತಗಳನ್ನು ಕಟ್ಟತ್ವೆ ಅಂತ ಹೇಳಬೇಕು. ಬೇಬಿ ಬರ್ಡ್ಸ್ ಲೀವ್ ಇನ್, ಬರ್ಡ್ಸ್ ಪಕ್ಷಿಗಳು, ಮರಿ ಪಕ್ಷಿಗಳು ಅದು ಗೂಡುಗಳಲ್ಲಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಟೀಚರ್ನು ಎಲ್ಲ ಮಕ್ಕಳನ್ನು ಇದು ರೆಸ್ಪೆಕ್ಟ್ ಇದನ್ನು ರಿಪೀಟ್ ಮಾಡಿಸ್ಬೇಕು. ಈಗ ನೆಕ್ಸ್ಟು 4th ಅಡ್ವರ್ಬ್ಸ್ ಆ್ಯಂಡ್ ಡಿಸ್ಕ್ರೈಬ್ ದ ಮೂಮೆಂಟ್ ಆಫ್ ಆ್ಯನಿಮಲ್ಸ್. ಫ್ಲ್ಯಾಶ್ ಕಾರ್ಡ್ಸ್ ತಿರ್ಗಾ ತೊಗೋಬೇಕು. ಆ್ಯನಿಮಲ್ ಪಿಕ್ಚರ್ ತೋರಿಸಿ ವಾಟ್ ಈಸ್ ದಿಸ್ ಅಂತ ತೋರಿಸಿದಾಗ ಮಕ್ಕಳು ಹೇಳತ್ವೆ, ದಿಸ್ ಈಸ್ ಎ ಮಂಕಿ. ಆ ಮಂಕಿಗೆ ತೋರಿಸ್ಕೊಂಡು ವಾಟ್ ಈಸ್ ಮಂಕಿ ಡೂಯಿಂಗ್ ಅಂತ ಹೇಳಬೇಕು. ಮಂಕಿ ಈಸ್ ಸ್ವಿಂಗಿಂಗ್ ಫ್ರೀಲಿ ಫ್ರಮ್ ಒನ್ ಬ್ಯಾಂಚ್ ಟು ಅನದರ್ ಅಂತ ಹೇಳಿಬಿಟ್ಟು ಸ್ಲೋಲಿ, ಅದು ಸ್ವಿಂಗಿಂಗ್, ಒಂದು ಕಡೆಯಿಂದ ಸ್ವಿಂಗಿಂಗ್ ಅಲ್ವಾ ವರ್ಡ್ಸು. ವಿ ಯೂಸ್ ಸ್ಲೋಲಿ, ಫಾಸ್ಟ್, ಫ್ರೀಲಿ, ಇದನ್ನೆಲ್ಲ ವರ್ಡ್ಸ್ನ ಡಿಸ್ಕ್ರೈಬ್ ಮಾಡಿ ಆ್ಯಕ್ಷನ್ ಆಫ್ ದ ಆ್ಯನಿಮಲ್ಸ್ನ ರಿಪೀಟ್ ಮಾಡಿಸ್ಬೇಕು. ರಿಪೀಟ್ ಆ್ಯಕ್ಷನ್ಸು 7 ಎಲ್ಲ ಆ್ಯನಿಮಲ್ಸ್ದು ಮೀನಿಂಗ್ ಹೇಳಿ ರಿಪೀಟ್ ಆ್ಯಕ್ಷನ್ಸ್ನ ರಿಪೀಟ್ ಮಾಡಿಸ್ಬೇಕು. ವಾಟ್ ಈಸ್ ಎಲಿಫೆಂಟ್ ತೋರಿಸ್ಕೊಂಡು ವಾಟ್ ಈಸ್ ಎಲಿಫೆಂಟ್ ಡೂಯಿಂಗ್, ಎಲಿಫೆಂಟ್ ಈಸ್ ಡ್ರಿಂಕಿಂಗ್ ವಾಟರ್ ಸ್ಲೋಲಿ ರಿಪೀಟ್ ಮಾಡಿಸ್ಬೇಕು ಅರ್ಥ ಹೇಳ್ಬಿಟ್ಟು. ವಾಟರ್, ನಿಧಾನಕ್ಕೆ ನೀರು ಕುಡಿತಾ ಇದೆ. ವಾಟ್ ಆರ್ ರ್ಯಾಬಿಟ್ಸ್ ಡೂಯಿಂಗ್, ಮೊಲಗಳು ಏನು ಮಾಡ್ತಾಯಿವೆ, ರ್ಯಾಬಿಟ್ಸ್ ಆರ್ ಹಾಪಿಂಗ್ ಕ್ವಿಕ್ಲಿ, ಜಂಪ್ ಮಾಡ್ಕೊಂಡು ಬೇಗ ಜಂಪ್ ಮಾಡ್ಕೊಂಡು ಹೋಗ್ತಾ ಇದೆ ಅರ್ಥ ಹೇಳ್ಬಿಟ್ಟು ರಿಪೀಟ್ ಮಾಡಿಸ್ಬೇಕು.
ವಾಟ್ ಈಸ್ ದ ಲಯನ್ ಡೂಯಿಂಗ್? ಲಯನ್ ಈಸ್ ರೋರಿಂಗ್ ಲೌಡ್ಲಿ. ಜೋರಾಗಿ ಗರ್ಜನೆ ಮಾಡ್ತಾಯಿದೆ. ಅರ್ಥ ಹೇಳ್ಬಿಟ್ಟು ಇದನ್ನು ರಿಪೀಟ್ ಮಾಡಿಸ್ಬೇಕು. ದ ಲಯನ್ ಈಸ್ ರೋರಿಂಗ್ ಲೌಡ್ಲಿ. ವಾಟ್ ಈಸ್ ಈಗಲ್ ಡೂಯಿಂಗ್? ಈಗಲ್ ಈಸ್ ಸೋರಿಂಗ್ ಹೈ ಇನ್ ದ ಅಟ್ ದ ಸ್ಕೈ. ಅದು ಮೇಲಕ್ಕೆ ಹಾರ್ತಾ ಇದೆ ಅಂತ ಅರ್ಥ ಹೇಳ್ಬಿಟ್ಟು ಈಗಲ್ ಈಸ್ ಸೋರಿಂಗ್ ಹೈ ಇನ್ ದ ಸ್ಕೈ ಅಂತ ರಿಪೀಟ್ ಮಾಡಿಸ್ಬೇಕು. ವಾಟ್ ಈಸ್ ಪಿಕಾಕ್? ಪಿಕಾಕ್ ಈಸ್ ಡ್ಯಾನ್ಸಿಂಗ್ ಗ್ರೇಸ್ಫುಲಿ. ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದೆ ಅಂತ ಅರ್ಥ ಇದು ಅಂತ ಹೇಳ್ಬಿಟ್ಟು ನಾನು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ವಾಟ್ ಆರ್ ದ ಬೀಸ್ ಡೂಯಿಂಗ್? ಬೀಸ್ ಜೇನುಹುಳುಗಳು ಏನು ಮಾಡ್ತಿದೆ? ಅದು ತುಂಬ ಬ್ಯುಸಿಯಾಗಿ ವರ್ಕ್ ಮಾಡ್ತಾಯಿದೆ, ಕೆಲಸ ಮಾಡ್ತಾಯಿದೆ ಅರ್ಥ ಹೇಳ್ಬಿಟ್ಟು ಇದು ಇಂಗ್ಲೀಷ್ ಸೆಂಟೆನ್ಸ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ವಾಟ್ ಈಸ್ ಸ್ನೇಕ್ ಡೂಯಿಂಗ್? ಸ್ನೇಕ್ ಏನು ಮಾಡ್ತಾಯಿದೆ? ಅದು ಬುಸ್ಕೊಡ್ತಾಯಿದೆ ಕೋಪದಿಂದ ಅಂತ ಅರ್ಥ, ಇದರ ಅರ್ಥ ಅಂತ ಹೇಳ್ಬಿಟ್ಟು ಸ್ನೇಕ್ ಈಸ್ ಹಿಸ್ಸಿಂಗ್ ಆ್ಯಂಗ್ರಿಲಿ ಅದನ್ನು ರಿಪೀಟ್ ಮಾಡಿಸ್ಬೇಕು. ಆಮೇಲೆ ಸ್ಟೆಪ್ 5 ರಿವ್ಯೂವಿಂಗ್ ಮೀನಾ ಪರ್ಫೆಕ್ಟ್ ತೊಗೋಬೇಕು. ಆಲ್ ದ ಆ್ಯನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್ ಮೂಮೆಂಟ್ಸ್ನ ಮೀನಾ ಇವಾಗ ನಿಮಗೆ ಒಂದು ಆಟ ಆಡಿಸ್ತಾಳೆ ಅಂತ ಹೇಳ್ಬಿಟ್ಟು 2 ಸ್ಟೂಡೆಂಟ್ಸ್ ಅಟ್ ಎ ಟೈಮ್. ಅವಳು ಏನು ಮಾಡ್ತಾಳೆ, ಈಗ ಒಂದು ಆ್ಯನಿಮಲ್ನ ಪಾಯಿಂಟ್ ಔಟ್ ಮೀನಾ ಕೇಳ್ತಾ ಇದ್ದಾಳೆ. ಕ್ಯಾನ್ ಯು ಕಾಲ್ ಔಟ್ ಇಟ್ಸ್ ನೇಮ್? ಆ ಹೆಸರು ಆ್ಯನಿಮಲ್ ಹೆಸರು ಹೇಳ್ತೀರಾ ಅಂತ ಆ್ಯನಿಮಲ್ ಪಿಕ್ಚರ್ ಕಾರ್ಡ್ ತೋರಿಸ್ಕೊಂಡು ಕೇಳ್ತಾ ಇದ್ದಾಳೆ. ಮೀನಾ ಹೇಳ್ತೀರಾ ಅಂತ ಹೇಳಬೇಕು. ಆಮೇಲೆ ಎಲ್ಲರೂ ಮಕ್ಕಳ ಕೈಗೆ ಹೇಳಿಸ್ಬೇಕು ಆ್ಯನಿಮಲ್ಸ್ನೆಲ್ಲ. ಆಮೇಲೆ ತಿರ್ಗಾ ಆ್ಯನಿಮಲ್ನ ಹೆಸರನ್ನ ಒಂದು ಆಟನ ಮೀನಾ ದೆನ್ ಪ್ಲೇಸ್ ಎ ಗೇಮ್. ಶಿ ಕಾಲ್ಸ್ ಔಟ್ ದ ನೇಮ್ ಆ್ಯನಿಮಲ್ ನೇಮ್ ಕಳೆದಾಗ ಮಕ್ಕಳು ಲ್ಯಾಂಡಾ, ವಾಟರಾ, ಏರಾ ಯಾವುದ್ರ ಮೇಲಿದೆ ಅದು ವಾಸ ಮಾಡುತ್ತೆ ಅನ್ನೋದನ್ನು ಮಕ್ಕಳು ಹೇಳಬೇಕು. ಅದೊಂದು ಆಟ. ನೆಕ್ಸ್ಟ್ ಮೀನಾ ದೆನ್ ಪ್ಲೇಸ್ 3ನೇ ಆಟ ಆಡ್ತಾಳೆ ಮೀನಾ. ಶಿ ಕಾಲ್ಸ್ ಔಟ್ ದ ನೇಮ್ ಆಫ್ ದ ಆ್ಯನಿಮಲ್ ಹೆಸರು ಹೇಳಿದಾಗ ಸ್ಟೂಡೆಂಟ್ಸ್ ಅದರ ಹೋಮ್, ಅದು ಎಲ್ಲಿ ವಾಸ ಮಾಡುತ್ತೆ ಅನ್ನೋದನ್ನು ಮಕ್ಕಳು ಹೇಳಬೇಕು. ಇದು ಕೊನೆಯದು. ನೆಕ್ಸ್ಟ್ ಸ್ಟೆಪ್ 6 ಬಂದಾಗ ದೇ ಯೂಸ್ ಅಡ್ವರ್ಬ್ಸ್ ಅಂಡ್ ಯೂಸ್ ಮಾಡಿಕೊಂಡು ಮೂಮೆಂಟ್ಸ್ ಆಫ್ ಆ್ಯನಿಮಲ್ಸ್ನ ಡಿಸ್ಕ್ರೈಬ್ ಮಾಡಬೇಕು. ಪಿಕ್ಚರ್ನ ಪಾಯಿಂಟ್ ಔಟ್ ಮಾಡಿ ಆ್ಯನಿಮಲ್ನ. ವಾಟ್ ಈಸ್ ದ ಮಂಕಿ ಡೂಯಿಂಗ್ ಅಂದಾಗ ಮಂಕಿ ಸ್ವಿಂಗಿಂಗ್ ಫ್ರಮ್ ಒನ್ ಬ್ರಾಂಚ್ ಟು ಅನದರ್. ಅದು ಪ್ರಾಕ್ಟೀಸ್ ಮಾಡಿ ಈ ಥರ ಎಕ್ಸ್ಪ್ಲೈನ್ ಮಾಡಬೇಕು. ಸ್ವಿಂಗಿಂಗ್ ಅಂದರೆ ಓಡಾಡೋದು, ಈಗ ಜಂಪ್ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ಕೊಂಡು ತೂಗಾಡ್ತಿರೋದು ಅಂತ. ಆಮೇಲೆ 2 ಗ್ರೂಪ್ ಮಾಡಬೇಕು ಕ್ಲಾಸ್ನ. ಅವ್ರ ಮಕ್ಕಳಿಗೆ 2 ಗ್ರೂಪ್ ಮಾಡಿ ಒಂದು ಸೆಟ್ ಆಫ್ ಮಕ್ಕಳಿಗೆ 5 ಥಿಂಗ್ಸ್ ನೆನೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಇನ್ನೊಂದು ಮಕ್ಕಳು 5 ಥಿಂಗ್ಸ್ ಆ್ಯನಿಮಲ್ಸ್ರು ಮೊದಲು ಒಂದು ಆ್ಯನಿಮಲ್ಸ್ರು ವಾಟ್ ಸ್ಟೂಡೆಂಟ್ಸ್ರು ಆ್ಯನಿಮಲ್ಸ್ ಮಾಡೋ 5 ಕೆಲಸಗಳು ಬರಿಬೇಕು. ಈ ಕಡೆ ಮಕ್ಕಳು ಸ್ಟೂಡೆಂಟ್ಸ್ ಮಕ್ಕಳು ಏನು ಮಾಡ್ತಾರೆ ಅನ್ನೋದನ್ನು ಬರಿಬೇಕು. ಅದನ್ನು ನೇಮ್ ಆಫ್ ಬ್ಯಾಕ್ ಬೋರ್ಡಲ್ಲಿ ಬರಿಬೇಕು. ಈಗ ಅದನ್ನು ಯಾವುದಂದರೆ ಇಲ್ಲಿ ವರ್ಡ್ಸ್ ಕೊಟ್ಟಿರ್ತಾರೆ. ವರ್ಡ್ಸ್ ಏನು ಅಂದರೆ ಈಗ ಇದೆಲ್ಲ ಆಯ್ತಲ್ವ, ಈಗ ಈ ಗೇಮು ಆಯಿತು. ಇದು ಗ್ರಾಮರ್ ಕಾರ್ಡಲ್ಲಿ ನಾವು ಮಾಡ್ತಾ ಇರೋದು. ಈಗ ಏನು ಮಾಡಿದೆ ಮಕ್ಕಳು ಡು ನಾಟ್ ಈ 2 ಮಾಡಿ ಮಕ್ಕಳು ಏನು ಮಾಡಬೇಕು. ಆಮೇಲೆ ಡು ಯು ವರಿ ದೇ ಆಲ್ ಸೇ, ಅವರೆಲ್ಲರೂ ಇದೆಲ್ಲ ಆ್ಯಕ್ಷನ್ಸ್ ಇದೆಲ್ಲ ವರ್ಬ್ಸ್ ಲಿಸ್ಟಲ್ಲಿ ತೊಗೋಬೇಕು. ಒನ್ ಚೈಲ್ಡ್ನ ಕರಿಬೇಕು. ಮಕ್ಕಳೆಲ್ಲ ಹೇಳುತ್ತವೆ ವಾಕ್, ಸಿಂಗ್, ರೈಟ್ ಅದೆಲ್ಲ ಸ್ಟೂಡೆಂಟ್ಸಲ್ಲಿ ಬರಬೇಕು. ಆ್ಯನಿಮಲ್ಸ್ ಇನ್ನೊಂದು ಬರೀಬೇಕು. ಆಮೇಲೆ ಥಿಂಕ್ ಆಫ್ ಫ್ಯೂ ವರ್ಡ್ಸ್ ಡಿಸ್ಕ್ರೈಬ್ ಆ್ಯಕ್ಷನ್ ಆಫ್ ವರ್ಡ್ಸ್ಗಳನ್ನ ಜ್ಞಾಪಿಸ್ಕೊಂಡು ಹೇಳಬೇಕು. ದಿಸ್ ಈಸ್ ಎ ಲಯನ್, ಇಟ್ ರೋರ್ಸ್ ಲೌಡ್ಲಿ ಅಂದರೆ ಆ್ಯಕ್ಷನ್ನ ಡಿಸ್ಕ್ರೈಬ್ ಮಾಡಬೇಕು. ಅದಕ್ಕೂ ಗರ್ಜನೆ ಮಾಡುತ್ತೆ ಅಂತ ಅರ್ಥ ಹೇಳಬೇಕು. ದಿಸ್ ಈಸ್ ಎ ಪೀಕಾಕ್, ಇಟ್ ಡ್ಯಾನ್ಸಸ್ ಗ್ರೇಸ್ಫುಲಿ ಇದನ್ನು ಮಕ್ಕಳು ಹೇಳಬೇಕು. ದಿಸ್ ಈಸ್ ಎನ್ ಈಗಲ್, ಇಟ್ ಈಸ್ ಸೋರಿಂಗ್ ಹೈ ಇನ್ ದ ಸ್ಕೈ ಅದನ್ನು ಅರ್ಥ ಹೇಳಬೇಕು. ಎಲ್ಲ ಅರ್ಥ ಹೇಳ್ಕೊಟ್ಟಿರ್ತೀವಲ್ಲ ಅರ್ಥ ಎಲ್ಲ ಹೇಳಬೇಕು. ಆಮೇಲೆ ಇನ್ನೂ ವರ್ಡ್ಸ್ನ ಡಿಸ್ಕ್ರೈಬ್ ದ ಆ್ಯಕ್ಷನ್ಸ್ ಡಿಸ್ಕ್ರೈಬ್ ಮಾಡೋದನ್ನು. ಚಿಲ್ಡ್ರನ್ ಕ್ಯಾನ್ ಸ್ಪೀಕ್ ಆ್ಯಂಗ್ರಿಲಿ ಕೇಳಬೇಕು, ಇದಕ್ಕೆಲ್ಲ ಅರ್ಥ ಹೇಳಬೇಕು. ಮಕ್ಕಳು ಜೋರಾಗಿ ಆ್ಯಂಗ್ರಿಲಿಯಿಂದ ಕೋಪದಿಂದ ಮಾತಾಡ್ತಾರೆ, ಈಸಿಯಾಗಿ ಮಾತಾಡ್ತಾರೆ, ಹ್ಯಾಪಿಲಿ ಸಂತೋಷವಾಗಿ ಮಾತಾಡ್ತಾರೆ, ಕೈಂಡ್ಲಿ ಪ್ರೀತಿಯಾಗಿ ಮಾತಾಡ್ತಾಳೆ, ಲೌಡ್ಲಿ ಜೋರಾಗಿ, ಕ್ವೈಟ್ಲಿ ಮೆತ್ತಿಗೆ ಇದು ಅರ್ಥ ಎಲ್ಲ ಹೇಳ್ಕೊಡ್ಬೇಕು. ಆಮೇಲೆ ಚಿಲ್ಡ್ರನ್ ಕ್ಯಾನ್ ಮೂವ್ ಕ್ವಿಕ್ಲಿ ಬೇಗ ಮೂವ್ ಆಗ್ತಾರೆ, ಸ್ಲೋ ನಿಧಾನ ಮೂವ್ ಆಗ್ತಾರೆ, ಗ್ರೇಸ್ಫುಲಿ ಖುಷಿಯಾಗಿ,
ಬ್ಯುಸಿಯಾಗಿ ಹೋಗ್ತಾರೆ. ಚಿಲ್ಡ್ರನ್ ಕಮ್ ನೋಡಿ, ಇಲ್ಲಿ ಬರ್ತಿದ್ದೀವಲ್ಲ, ವಾಟ್ ಸ್ಟೂಡೆಂಟ್ಸ್ ಟು ಆ್ಯನಿಮಲ್ಸ್ ಟು, ಅದರಲ್ಲಿ ಬರುತ್ತೆ. ಅದು ಸ್ಪೀಕು, ಮೂವು, ಕೇಮ್, ಅದೆಲ್ಲ ಸ್ಟೂಡೆಂಟ್ಸು. ಇದು ಆ್ಯನಿಮಲ್ಸಲ್ಲಿ ಇದೆಲ್ಲ ಬರುತ್ತೆ. ಯಾವುದು? ಡ್ಯಾನ್ಸಸ್, ಜೆಂಟ್ಲಿ ವಾಕ್ಸ್, ಫ್ರೀಲಿ, ಆ್ಯಕ್ಷನ್, ಏನೇನು ಮಾಡುತ್ತೆ ಇಲ್ಲೆಲ್ಲ ಬಂದಿದೆಯಲ್ಲ, ರೋರ್ಸ್, ಆ್ಯನಿಮಲ್ಸು, ಸ್ವಿಂಗ್, ಹಾಪ್ಸ್, ಅದೆಲ್ಲ ಆ್ಯನಿಮಲ್ಸು. ಆಮೇಲೆ ಚಿಲ್ಡ್ರನ್ ಕೇಮ್ ಬಿಫೋರ್, ಆಫ್ಟರ್, ಬಿಫೋರ್, ಅರ್ಲಿ, ಲೇಟ್, ನೌ, ಸೂನ್. ಈ ಬೇಗ ಬಂದ್ರಾ ಅಂತ. ಆಫ್ಟರ್ ಅಂದರೆ ಆಮೇಲೆ, ಬಿಫೋರ್ ಮೊದಲೇ, ಅರ್ಲಿ ಅಂದರೆ ಬೇಗ, ಲೇಟ್ ಅಂದರೆ ನಿಧಾನ, ನೌ ಅಂದರೆ ಈಗ, ಸೂನ್ ಅಂದರೆ ಆದಷ್ಟು ಬೇಗ ಅಂತ ಅರ್ಥ ಮಾಡಿ ಇದನ್ನು ಹೇಳಿಸ್ಬೇಕು. ಬೀಸ್ ಫ್ಲೂ, ಜೇನುಹುಳುಗಳು. ಬೀಸ್ ಫ್ಲೂ ಅವೇ, ಹೋಗ್ಬಿಟ್ವು. ಫ್ಲೂ ನಿಯರ್, ಹತ್ತಿರ ಬಂದವು. ಫ್ಲೂ ಫಾರ್, ದೂರ ಹೋದವು. ಫ್ಲೂ ಎವ್ರಿವೇರ್, ಎಲ್ಲ ಕಡೆಯೂ ಹರಡ್ಕೊಳ್ತವೆ. ಇದನ್ನ ಅರ್ಥ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು, ಬರೆಸ್ಬೇಕು, ಓದಿಸ್ಬೇಕು. ಸೀತಾ ವಾಸ್ ಡ್ಯಾಶ್ ಆನ್ ಟೈಮ್, ಆಲ್ವೇಸ್ ಆನ್, ಯಾವಾಗಲೂ ಟೈಮ್ ಕರೆಕ್ಟಾಗಿರ್ತಾಳೆ. ನೆವರ್, ಯಾವಾಗಲೂ ಇರೋದೇ ಇಲ್ಲ, ಟೈಮ್ ಕರೆಕ್ಟಾಗಿ ಬರಲ್ಲ. ಸಮ್ಟೈಮ್ಸ್ ಆಫನ್ ಅಂದರೆ ಒಂದೊಂದು ಸರಿ, ಸ್ವಲ್ಪ ಸರಿ ಬೇಗ ಬರ್ತಾಳೆ, ಒಂದೊಂದು ಸರಿ ಬರ್ತಾಳೆ ಬೇಗ. ಇದನ್ನು ಹೇಳಿ, ಅರ್ಥ ಹೇಳಿ, ರಿಪೀಟ್ ಮಾಡಿಸ್ಕೊಂಡು ಗ್ರಾಮರ್ ಕಾರ್ಡ್ನ ಈ ಥರ ಪ್ರೆಸೆಂಟೇಷನ್ನ 2ನೇ ಸ್ಟ್ಯಾಂಡರ್ಡ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇದನ್ನು ಕಂಪ್ಲೀಟ್ ಮಾಡಬೇಕು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.